ನನ್ನ ಹೆಸರು ಪ್ರದೀಪ್ ಅಂತ. ನಾನು ಶುಭ ಅಂತ. ನನ್ನ ಹೆಸರು ಸಿದ್ಧಾಂತ. ಓಕೆ, ನಾವು ಆ್ಯಕ್ಚುಲಿ ಊರು ಸಿರ್ಸಿ ಹತ್ರ ಗುಬ್ಬಿಗದ್ದೆ ಅಂತ ಊರು. ನಾವು ಇರೋದು ಬೆಂಗಳೂರಿನಲ್ಲಿ ನಾನು ಪ್ರೈವೇಟ್ ಫರ್ಮ್ನಲ್ಲಿ ಫೈನಾನ್ಸಲ್ಲಿ ಕೆಲಸ ಮಾಡ್ತಾ ಇರೋದು. ನಾವು 21ಗೆ ಬೆಂಗಳೂರಿಂದ ಶ್ರೀನಗರಕ್ಕೆ ಟೂರಿಗೆ ಅಂತ ಹೋಗಿದ್ವಿ. ನಾವು 3 ಜನ ಹೋಗಿರೋದು. ಅಲ್ಲಿ ಆಮೇಲೆ ಫಸ್ಟ್ ಡೇ ಮಧ್ಯಾಹ್ನ ಮಂಡೇ ಆಗಿತ್ತು. ಮಧ್ಯಾಹ್ನ 1:30ಗೆ ರೀಚ್ ಆಗಿದ್ದೀವಿ. ಆಮೇಲೆ ಅಲ್ಲಿ ಅವತ್ತೆಲ್ಲ ಲೋಕಲ್ ಸೈಟ್ ಸೀಯಿಂಗ್ ಮಾಡಿದ್ವಿ. ಆಮೇಲೆ ಅವತ್ತು ಅಲ್ಲೇ ಉಳಿದು 22nd ಮಂಗಳವಾರ ಬೆಳಗ್ಗೆ 8ಕ್ಕೆ ಶ್ರೀನಗರದಿಂದ ಬಿಟ್ಟಿದ್ದೀವಿ. 120 ಕಿಲೋಮೀಟರ್ ಆಗುತ್ತೆ ಪೆಹಲ್ಗಾಮ್ ಅಲ್ಲಿಂದ. ಸೊ ನಾವು ಮಧ್ಯಾಹ್ನ 11:15 ಅಪ್ರಾಕ್ಸಿಮೇಟ್ಲಿ ರೀಚ್ ಆಗಿದ್ದೀವಿ. ಸೊ ಆಮೇಲೆ ಅಲ್ಲಿಂದ ಕೆಳಗಡೆ ಬೇಸಲ್ಲಿ ನಮ್ಮನ್ನು ಡ್ರೈವರ್ ಡ್ರಾಪ್ ಮಾಡ್ತಾರೆ. ಅಲ್ಲಿ 7 ಕಿಲೋಮೀಟರ್ ಅಪ್ ಹಿಲ್ ಅದು. ಅಲ್ಲಿ ಮೇಲ್ಗಡೆ ಬೈಸರನ್ ವ್ಯಾಲಿ ಅಥವಾ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ಹೇಳ್ತಾರೆ ಆ ಪ್ಲೇಸ್ಗೆ. ಆ್ಯಕ್ಚುಲಿ ಅಲ್ಲಿ 2 ಪಾರ್ಟ್ಸ್ ಬರುತ್ತೆ. ಅಲ್ಲಿ ನೀವು ಯಾವ ಪಾರ್ಟಿಗೆ ಹೋಗ್ತೀರೋ ಅದನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಸೆಲೆಕ್ಟ್ ಮಾಡಿರೋದು ಮಿನಿ ಸ್ವಿಟ್ಜರ್ಲ್ಯಾಂಡ್, ಅಲ್ಲಿ ಹೋಗೋದು ಅಂತ ನಾವು ಡಿಸೈಡ್ ಮಾಡಿದ್ವಿ. ಅಲ್ಲಿ ಕುದುರೆಯನ್ನು ನಾವೇ ಮಾತಾಡಿಕೊಂಡು ಕುದುರೆಯವ್ರ ಜೊತೆ ಮಾತಾಡಿ ಕುದುರೆ ಮೇಲೆ ಹೋಗಬೇಕಲ್ಲಿ. ಸೊ ನಾವು 3 ಜನನೂ ಒಂದೊಂದು ಕುದುರೆ ಮೇಲೆ ಹೊರಟಿವಿ. ಅಂದರೆ 3 ಕುದುರೆಗೆ ಸೇರಿ ಒಬ್ಬನು ಅವ್ರ ಜನ ಇರ್ತಾನೆ, ಅವನನ್ನು ಮ್ಯಾನೇಜ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಒಬ್ಬನು ಇರ್ತಾನೆ. ಸೊ ಅಲ್ಲಿಂದ 1.25 ತಾಸು ಬೇಕಾಗಿದೆ. ಮೇಲ್ಗಡೆ ಹೋಗೋದಕ್ಕೆ 1.25 ತಾಸು ಬೇಕಾಗಿದೆ. ನಾವು ಅಲ್ಲಿ ಮಾತಾಡ್ತಾ ಅಲ್ಲಿ ಮಧ್ಯ ನಿಲ್ಲಿಸ್ಕೊಂಡು ಪ್ಲೇಸಸ್ಗಳನ್ನು ತೋರಿಸ್ಕೊಂಡು ಫೋಟೋ ತಗೊಳ್ಳೋದು ಆ ಥರ ಮಾಡಿಕೊಂಡು ನಾವು ಮೇಲೆ ಹೋಗೋದು. ಅದು ತುಂಬ ಡಿಫಿಕಲ್ಟ್ ಹತ್ತೋದು. ಮಳೆ ಬಂದಿತ್ತು, ಒಂದು 3-4 ದಿನದಿಂದ 2 ದಿನ ಮಳೆ ಬಂದಿದೆ. ಅಲ್ಲಿ ಈ ಕ್ಲೌಡ್ ಬರ್ಸ್ಟ್ ಎಲ್ಲ ಆಗಿತ್ತು. ಸೊ ತುಂಬ ಮಳೆ ಬಂದು ತುಂಬ ಕೊಚ್ಚೆ ಕೆಸರ ಆಗಿದೆ. ಜಾಗ ತುಂಬ ಸ್ಕಿಡ್ ಆಗುತ್ತೆ, ಮೊಣಕಾಲ್ವರೆಗೆ ಮಣ್ಣು, ಆ ಥರ ಹತ್ತಿ ಹೋಗೋದು ಕಷ್ಟ ಆಗಿದೆ. ಅಲ್ಲಿ ಕುದುರೆ ಮೇಲೆ ಹೋದ್ವಿ. ಸೊ ನಾವು ಮೇಲೆ ಹೋಗಿ ಸುಮಾರು 12:15 ಆಗಿರ್ಬೋದು ರಫ್ಲಿ. ಅದು ಒಂದು ಎಂಟ್ರೆನ್ಸು. ಅಲ್ಲಿ ಎಂಟ್ರಿಯಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಸೊ ಅಲ್ಲಿ ಅದೇ ನಾವು ಹೋಗ್ತಾನೂ ಮಾತಾಡ್ಕೊಂಡಿದ್ವಿ, ಇಡೀ ಎಂಟೈರ್ ಕಾಶ್ಮೀರದಲ್ಲಿ ಸೆಕ್ಯೂರಿಟಿ ಇಷ್ಟೊಂದು ಟೈಟ್ ಇದೆ. ಬಟ್ ಇಲ್ಲಿ ಮಾತ್ರ ಹತ್ತುವಲ್ಲಿನೂ ಕೆಳಗಡೆನೂ ಯಾರೂ ಇಲ್ಲ, ಸೆಕ್ಯೂರಿಟಿ ಕಾಣಿಸ್ತಾ ಇಲ್ಲ. ಮೇಲ್ಗಡೆ ಎಂಟ್ರಿಯಲ್ಲೂ ಯಾರೂ ಇಲ್ಲ, ಅಲ್ಲಿ ಸೆಕ್ಯೂರಿಟಿ ಯಾರೂ ಇದ್ದಿರಲಿಲ್ಲ. ನಾವು ಅದನ್ನೇ ಮಾತಾಡಿಕೊಂಡು ಮೇಲೆ ಹೋಗಿದ್ವಿ. ಯಾಕಂದರೆ ಫಸ್ಟ್ ಡೇ ನಾವು ಶ್ರೀನಗರದಲ್ಲಿ ಟ್ಯೂಲಿಪ್ ಗಾರ್ಡನ್ ಹೋಗಿದ್ದೀವಿ, ಆಮೇಲೆ ಶಂಕರಾಚಾರ್ಯ ಹಿಲ್ಸ್ಗೆ ಹೋಗಿದ್ದೀವಿ. ಅಲ್ಲಿ ಎಲ್ಲ ಕಡೆನೂ ಸೆಕ್ಯೂರಿಟಿ ಇದೆ. ಇಲ್ಲಿ ಮಾತ್ರ ಯಾಕೆ ಸೆಕ್ಯೂರಿಟಿ ಇಲ್ಲ ಅಂತಂದರೆ ನಾವಿಬ್ಬರೂ ಮಾತಾಡ್ಕೊಂಡು ಹೋಗಿದ್ದೀವಿ ಕುದುರೆ ಮೇಲೆ ಹೋಗುವಾಗ. ಸರಿ, ಆ ಇನ್ಸಿಡೆಂಟ್ ಆದಮೇಲೆ ಏನಾಯಿತು? ಅಂದರೆ ನಾವು ಒಳಗಡೆ ಎಂಟ್ರಿ ಆಗಿ ಜಾಗ ತುಂಬ ದೊಡ್ಡದಾಗಿದೆ. ಅದು ಒಂದು 10-15 ಎಕರೆ ಅಷ್ಟು ದೊಡ್ಡ ಜಾಗ. ಸುತ್ತಲೂ ಫೆನ್ಸಿಂಗ್ ಇದೆ, ಗ್ರೀನ್ ಗ್ರಾಸು, ಸ್ವಲ್ಪ ಡೌನ್ ಸೈಡ್ ಆ ಥರ ಇದೆ. ಸುತ್ತ ಕಾಡು, ಅದರ ಹಿಂದ್ಗಡೆ ಎಲ್ಲ ಪರ್ವತ, ಅದರ ಮೇಲೆಲ್ಲ ಹಿಮ, ಆ ಥರ ತುಂಬ ಚೆನ್ನಾಗಿದೆ ಪ್ಲೇಸು. ಅಲ್ಲಿ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ಗೆ ಸ್ವಲ್ಪ ಖಾಲಿ ಜಾಗ ಇತ್ತು, ಎಲ್ಲ ಕಡೆ ಜನ ಇದ್ದರು. ಸೊ ನಾವು ಖಾಲಿ ಜಾಗಕ್ಕೆ ಹೋಗಿ ಫೋಟೋ ತೆಕ್ಕೊಳ್ಳೋಣ ಅಂತ ಅಲ್ಲಿ ಹೋಗಿ ಫೋಟೋ ಎಲ್ಲ ತೆಕ್ಕೊಂಡು ಒಂದು ಮುಕ್ಕಾಲು ಗಂಟೆ 1 ಗಂಟೆ ಆಲ್ಮೋಸ್ಟ್ ಆಗಿದೆ. ಸೊ 1:45 ಆ ಥರ ಆಗಿದೆ. ನಾವು ಕೆಳಗಡೆ ಓಕೆ, ತುಂಬ ಹೊತ್ತಾಯಿತು, ಇಲ್ಲೇ ಒಂದೇ ಜಾಗದಲ್ಲಿದ್ದು ಕೆಳಗಡೆನೂ ಹೋಗೋಣ. ಅಲ್ಲಿ ಕೆಳಗಡೆ ತುಂಬ ಇನ್ನೂ ಏನೇನೋ ಇದೆಲ್ಲ ಇತ್ತು, ಅಲ್ಲಿ ಶಾಪ್ಗಳು, ಸ್ಪೋರ್ಟ್ಸು ಇತ್ತು, ಕಾಶ್ಮೀರಿ ಡ್ರೆಸ್ಸಸ್ ಇತ್ತು, ಕಾಸ್ಟ್ಯೂಮ್ ಹಾಕೊಂಡು ಆ ಥರ ಎಲ್ಲ ಇತ್ತು. ಅಲ್ಲಿ ಹೋಗೋಣ ಅನ್ಕೋತಿದ್ವಿ. ಇವನೇನಂದ, ಇಲ್ಲ ಬೇಡ, ಹಸಿವಾಗಿದೆ, ಈಗ ತಿಂಡಿ ತಿನ್ನೋಣ ಫಸ್ಟ್ ಅಂತ. ನಾವಿಲ್ಲ ಫೋರ್ಸ್ ಮಾಡಿದ್ವಿ, ಇಲ್ಲ ಕೆಳಗಡೆ ಹೋಗಿ ಲಾಸ್ಟ್ ಹೋಗೋ ಹೊತ್ತಿಗೆ ತಿಂಡಿ ತಿನ್ನೋಣ ಅಂತ. ಅವನಿಲ್ಲ, ಫಸ್ಟ್ ತಿಂಡಿ ತಿಂದೆ ಹೋಗೋಣ ಅಂತ ಅಂದ. ಅದೇ ಲಕ್ಕಿ ಇತ್ತು ಅನಿಸುತ್ತೆ. ಸೊ ಅದು ಎಂಟ್ರಿ ಹತ್ರನೇ ಈ ಟೆಂಪರರಿ ಸ್ಟಾಲ್ಗಳಿವೆ. ಅಲ್ಲಿ ಫುಡ್ಡು ಮತ್ತು ಟೀ ಕಾಫಿ ಆ ಥರ ಎಲ್ಲ ಸಿಗುತ್ತೆ. ಅಲ್ಲಿ ಹೋಗಿ ಕೂತ್ವಿ. ಒಂದಲ್ಲ 2ನೇ ಶಾಪಲ್ಲೇ ಕೂತಿದ್ದೀವಿ. ಅಲ್ಲಿ ಕೂತು ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ತಿಂಡಿ ತಿಂದ ಆಗಿದೆ. ಆಗ ಕೆಳಗಡೆ ಸೈಡಲ್ಲಿ ಪಟಾಕಿ, ಸೇಮ್ ಎಕ್ಸಾಕ್ಟ್ಲಿ ಪಟಾಕಿ ಥರನೇ 2 ಬಾರಿ ಸೌಂಡ್ ಬಂತು, ಟಾಪ್ ಅಂತ ಸೌಂಡ್ ಬಂತು 2 ಬಾರಿ. ನಾವು ಏನು ಅಂತ ಹೋಟೆಲ್ನವನ್ನ ಕೇಳಿದಾಗ, ಪಟಾಕಿ ಗಬ್ರಾವ್ ಮತ್ತಂತ ಆ ಥರ ಹಿಂದಿನಲ್ಲಿ ಅವನು, ಪಟಾಕಿ ಅದು ಏನು ಹೆದರಬೇಡಿ, ಆರಾಮ್ಸೆ ನೀವು ತಿನ್ನಿ ಅಂತ ಅಂದವು. ನಾವು ಹೌದೇನೋ, ಮೇ ಬಿ ಅಲ್ಲಿ ಏನಾರು ಪ್ರಾಣಿ ಗಿಡಿ ಕಾಡಿದೆಯಲ್ಲ ಓಡಿಸೋದಕ್ಕೆ ಆ ಥರ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ನಮ್ಗೆ ಇದು ಒಂದು ಥಾಟಲ್ಲೂ ಬಂದಿಲ್ಲ ಈ ಥರ ಆಗ್ಬೋದು ಅಂತ ಅನಿಸಿಲ್ಲ. ಸೊ ಜಸ್ಟ್ ಒಂದು 10-20 ಸೆಕೆಂಡ್ ಆಗಿದೆ. ನಾವು ಎಲ್ಲಿ ಮೊದಲು ಫೋಟೋ ತೆಕ್ಕೋತಾ ಇದ್ವು ಸ್ವಲ್ಪ ಅಪ್ ಸೈಡಲ್ಲಿ, ಅಲ್ಲಿಂದ 2 ಜನ ಎಂಟ್ರಿ ಆದರು ಶೂಟ್ ಮಾಡ್ತಾ. ಹತ್ತಿರ ಬರ್ತಾ ಇದ್ದಾರೆ. ನಮ್ಗೆ ಅಲ್ಲಿವರೆಗೂ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ನಮ್ಮ ಮನಸ್ಸು, ಏನು ಮಾಡಬೇಕು ಏನು ಅಂತ. ನಾವು ಕುತ್ಕೊಂಡು ನೋಡ್ತಾ ಇದ್ದೀವಿ ಏನು ಇದು ಅಂತ. ಆಮೇಲೆ ಅಲ್ಲಿ ಒಬ್ಬನು ಬಿದ್ದು, ಅಂದರೆ ಬುಲೆಟ್ ಆಗಿ ಬಿದ್ದಿದ್ದಾನೆ, ನರಳಾಡ್ತಿದ್ದಾನೆ. ಆಮೇಲೆ ಗನ್ನಿಂದ ಹೊಗೆ ಎಲ್ಲ ಬರ್ತಿತ್ತು. ಆಗ ನಮಗೆ ಅದು ರಿಯಲಿಸ್ಟಿಕ್ ಅಂತ ಫೀಲ್ ಆಯಿತು. ಆಗ ಅಲ್ಲೇ ಎಲ್ಲರೂ ಮಲಗಿದ್ವಿ, ಚೇರನ್ನೆಲ್ಲ ಸರಿಸ್ಕೊಂಡು ಅಲ್ಲೇ ಎಲ್ಲರೂ ಲೇ ಡೌನ್ ಆದ್ವಿ, ಮಲಗಿದ್ವಿ. ತಪ್ಪಿಸ್ಕೊಳ್ಳಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅಲ್ಲೇ ಮಲಗಿದ್ವಿ. ಅವ್ನು ಕಂಟಿನ್ಯೂಸ್ ರ್ಯಾಂಡಮ್ ಆಗಿ ಎಲ್ಲ ಕಡೆ ಶೂಟ್ ಮಾಡ್ತಾ ಇದ್ದಾನೆ ಫಸ್ಟು. ಆಗ ಏನಾಯಿತು, ಈ ಬ್ಯಾಗ್ ನಮ್ಮದು ಇನ್ನೊಂದು ಚೇರಲ್ಲೇ ಇತ್ತು. ಅಲ್ಲಿ ಇವಳೇನು ಮಾಡಲು, ಚೇರಲ್ಲಿ ಇದೆಯಲ್ಲ ಬ್ಯಾಗ್, ಅದ್ರಲ್ಲಿ ID ಕಾರ್ಡು, ಮೊಬೈಲ್ ಅಷ್ಟು ಇದೆ.
ಸೊ ಎತ್ಕೊಂಬರೋಣ ಅಂತ ಎದ್ದು ಆ ಬಗ್ಗಿ ಬ್ಯಾಗಿಗೆ ಕೈ ಹಾಕುವಾಗ ಒಂದು ಬುಲೆಟು ರೈಟ್ ಕಿವಿ ಪಕ್ಕದಲ್ಲೇ ಪಾಸ್ ಆಗಿದೆ. ಸೊ ಆ ಸೌಂಡು ವೈಬ್ರೇಷನ್ನು ಫೀಲ್ ಆಗಿದೆ. ಆಮೇಲೆ ಹೆದರಿ ಬ್ಯಾಗ್ ಹಿಡ್ಕೊಂಡು ಮತ್ತೆ ಅಲ್ಲೇ ಮಲಗಿದ್ರು. ಆಮೇಲೆ ಒಂದು 3-4 ನಿಮಿಷ ಆಗಿದೆ. ಹಾಗೆ ಮಲಗೇನಿದ್ವಿ, ಏನು ಮಾಡಬೇಕು ಏನೂ ಅರ್ಥ ಆಗ್ತಾಯಿಲ್ಲ. ಆಗ ಲೋಕಲ್ಸು ಗೇಟ್ ಹತ್ರ ಓಡಿ ಅಂತ ಕೂಗ್ತಾಯಿದ್ರು. ಆ ಕಡೆ ತಿರುಗಿ ನೋಡಬೇಡಿ, ಕಂಟಿನ್ಯೂಸ್ ಓಡ್ತಾ ಇರಿ ಅಂತ ಕೂಗಿದ್ರು. ಸೊ ನಾವು ಧೈರ್ಯ ಮಾಡಿ ಓಕೆ ಏನಾದರೂ ಆಗಲಿ 50-50 ಚಾನ್ಸು, ತಾಗಿದ್ರೆ ತಾಗ್ತು, ಇಲ್ಲ ಬದುಕೊಂಡ್ರೆ ಬದುಕೋತೀವಿ ಅನ್ನೋ ಇದರಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡೋದು. ತುಂಬ ನುಗ್ಗಿದ್ರು. ಅಲ್ಲಿ 100 ಜನ ಒಟ್ಟಿಗೆ ನುಗ್ಗಿಬಿಟ್ರು. ಸ್ಟ್ಯಾಂಪೇಡ್ ಆಯಿತು. ನಾವು ಕೆಳಗಡೆ ಬಿದ್ವಿ, ಇವನು ಕೆಳಗಡೆ ಆದ. ಆಮೇಲೆ ನಾವು ಹೆಂಗೆಂಗೋ ಇದ್ಕೊಂಡು ಯಾರ್ಯಾರನ್ನೋ ತೊಳ್ಕೊಂಡು ಒಟ್ಟಿನಲ್ಲಿ ಹೊರಗೆ ಬಂದ್ವಿ. ಹೊರಗೆ ಬಂದರೆ ಏನು ಅಂದರೆ ಇಮಿಡಿಯೇಟ್ ಹೆಜ್ಜೆ ಇಟ್ಟ ತಕ್ಷಣ ಮೊಳಕಾಲ್ವರೆಗೆ ಕಾಲು ಊದ್ಕೊಂಡ್ಬಿಡುತ್ತೆ. ಅಷ್ಟು ಮಣ್ಣು ಅದು ಕೆಸರು. ಹೆಂಗೆ ಓಡೋದು ಗೊತ್ತಾಗ್ತಾಯಿಲ್ಲ, ಎಲ್ಲಿ ಗೊತ್ತಾಗ್ತಾಯಿಲ್ಲ. ಅವ್ರು ಆಮೇಲೆ ಲೋಕಲ್ಸು ಗೈಡ್ ಮಾಡ್ತಾಯಿದ್ವಿ, ಈ ಸೈಡ್ ಹೋಗಿ ಕೆಳಗಡೆ ಹೋಗಿ, ನೀವು ಬಂದಾರಲ್ಲೇ ಆ ಕಡೆನೇ ಹೋಗಿ, ಅದೇ ನಿಯರೆಸ್ಟು ಮತ್ತು ಯಾವುದೂ ಊರಿಲ್ಲ ಅಂತ. ಸೊ ಆಗ ಅಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಓಡೋದು ಅಂದರೆ ಲಿಟ್ರಲಿ ಬಿದ್ದುಕೊಂಡು ಉಳ್ಳಾಡಿಕೊಂಡೆ ಕೆಳಗಡೆವರೆಗೂ ಬಂದಾಗೆ ಆ ಥರ. ಯಾಕೆಂದರೆ 7 ಕಿಲೋಮೀಟ್ರ್ ಆಗುತ್ತೆ, ಕಂಪ್ಲೀಟ್ ಸ್ಟೀಪ್ ಇದೆ. ಮತ್ತು ಎಷ್ಟೊತ್ತಿಗೆ ಎಲ್ಲಿಂದ ಯಾರು ಶೂಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಸುತ್ತ ಕಾಡು, ಅಲ್ಲಿ 2 ಕಡೆಯಿಂದ ಫೈರಿಂಗ್ ಆಗ್ತಾಯಿದೆ. ಇನ್ನು ಹೊರಗಡೆನೂ ಇಲ್ಲಿ ಇದ್ದಾರೋ ಇಲ್ವೋ ಅನ್ನೋದು ನಮಗೆ ಇಲ್ಲ, ಗೊತ್ತಾಗ್ತಿಲ್ಲ. ಸೊ ಶೂಟ್ ಆಗ್ತಾನೇ ಇದೆ. ನಾವು ಆಮೇಲೆ ಓಡ್ತಾ ಇದ್ವಿ ಒಂದು 10-15-20 ನಿಮಿಷದವರೆಗೂ ಕಂಟಿನ್ಯೂಸ್ಲಿ ಶೂಟಿಂಗ್ ಸೌಂಡ್ ಕೇಳ್ತಾನೆ ಇತ್ತು ನಮಗೆ ಕೆಳಗೆ ಬರೋವರೆಗೂ. ಸ್ವಲ್ಪ ದೂರ ಬಂದಮೇಲೆ ಅಲ್ಲಿ ಇವನು ಕಾಲಲ್ಲಿ ಇದರಲ್ಲಿ ಮಣ್ಣಲ್ಲಿ ಹೋಗಿ ಇವ್ನು ಶೂನು ಸಿಕ್ಕಾಕೊಂಡ್ಬಿಡ್ತು. ಆಮೇಲೆ ಬರಿಗಾಲಲ್ಲೇ ಒಂದು 3-4 ಕಿಲೋಮೀಟರ್ ಓಡೋದ. ಆಮೇಲೆ ಕೆಳಗೆ ಸ್ವಲ್ಪ ಹೋದ್ಮೇಲೆ ನಮ್ಮ ಕುದುರೆವನ್ನ ಮರದಿಂದ ನಿಂತ್ಕೊಂಡು ಇದ್ದ. ಅವನ್ನ ಇವಳು ನೋಡಿದ್ರು, ಕರೆದ್ವಿ, ಸ್ವಲ್ಪ ಹೆಲ್ಪ್ ಮಾಡು, ನಮ್ಗೆ ಅರ್ಥ ಆಗ್ತಾಯಿಲ್ಲ ಎಲ್ಲಿ ಹೋಗಬೇಕು ಅಂತ, ಯಾವ ಸೈಡ್ ಹೋಗಬೇಕು ಅಂತ. ಅವ್ನು ಬಂದ ಪಾಪ ಲೋಕಲ್ ಏನು, ಅವನು ಈ ಥರನೇ ಈ ಸೈಡೇ ಹೋಗಿ ಈ ಸೈಡ್. ಹಾರ್ಸ್ಗಳು ಮೇಲಿಂದ ಸುಮ್ಮನೆ ಓಡಿ ಬರ್ತಾಯಿದ್ವು ಖಾಲಿ. ಅಲ್ಲಿ ಅವ್ರ ಸೌಂಡಿಗೆ ಹೆದರಿನೋ ಏನೋ ಬರ್ತಾಯಿತ್ತು. ಅವನ ಹತ್ರ ಹೇಳಿದ್ವಿ, ಒಂದಾರು ಹಿಡಿದು ಇವನಾರು ಹೆಂಗಾರೋ ದಾಟಿಸಿ ಅಂತ, ಇವನು ಸೇವ್ ಮಾಡಿ ಅಂತ. ಒಂದು ಹಾರ್ಸ್ ಹಿಡಿದು ಅವನು ಇವನು ಕೂರಿಸಿದ್ವಿ. ಆಮೇಲೆ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ 2 ಬಂತು. ಅದ್ರ ಮೇಲೆ ನಾವು ಹೊತ್ಕೊಂಡು 1 ಕಿಲೋಮೀಟರ್ ಹಾರ್ಸಲ್ಲಿ ಹೋದ್ವಿ. ಅವನು ಇಲ್ಲ ಇಲ್ಲೇ ಇಳಿದ್ಬಿಡಿ ಅಂತ ಇಳಿಸ್ಬಿಟ್ಟ ನಮ್ಮನ್ನು. ಸೊ ಇಳಿದು ಎಲ್ಲರೂ ಮತ್ತೆ ಹಿಂದೆ ಶಾರ್ಟ್ ಕಟ್ ಅಂತ ಒಂದು ರಸ್ತೆಯಲ್ಲಿ ಹೋಗ್ತಾಯಿದ್ವಿ, ಇನ್ನೂ ಸ್ಟೀಪ್ ಇದೆ ಕೆಳಗಡೆ. ಇವನೇನು ಹೇಳ್ದ, ಅಲ್ಲಿ ಹೋಗಬೇಡಿ, ಅಲ್ಲಿ ಹೋಗೋದು ತುಂಬ ಲೇಟ್ ಆಗುತ್ತೆ, ಅಲ್ಲಿ ಇಳಿಯೋದು ಕಷ್ಟ, ನೀವು ನಾವು ಎಲ್ಲಿ ಬಂದಿದ್ದೀವೋ ಅಲ್ಲೇ ಹೋಗಿ ಅಂತಂದ್ರೆ ನಮಗೆ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಯಾವ ಡಿಸಿಷನ್ ತೊಗೊಳ್ಬೇಕು ಗೊತ್ತಾಗಲ್ಲ. ಯಾಕೆಂದರೆ ಎಲ್ಲರೂ ಅಲ್ಲಿ ಹೋಗ್ತಿದ್ದಾರೆ, ಇವ್ನು ಮಾತ್ರ ನಮ್ಗೆ ಇಲ್ಲಿ ಹೋಗ್ತಾ ಇದ್ದಾನೆ. ಇವ್ನು ನಂಬೋದಾ ಅಥವಾ ಜನ ಹೋಗಿರೋದನ್ನು ಹೋಗೋದಾ ಏನೂ ಗೊತ್ತಾಗ್ತಿಲ್ಲ. ಸರಿ 1 ಕಿಲೋಮೀಟ್ರ್ ಅವನ ಜೊತೆನೇ ಬಂದ್ವಲ್ಲ, ನಂಬೋದೇನೋ ಅಂತ ಅಂದ್ಕೊಂಡು. ಯಾಕಂದ್ರೆ ಅಲ್ಲಿ ತನಕ ನಮ್ಮ ಹಿಂದೆ ತುಂಬಾ ಜನ ಬರ್ತಾನೆ ಇದ್ದಾರೆ, ಮುಂದ್ಗಡೆನೂ ಜನ ಇದ್ದಾರೆ. ಬಟ್ ಆ ಶಾರ್ಟ್ ಕಟ್ ಕಂಡ ತಕ್ಷಣ ಜನ ಎಲ್ಲ ಆ ಕಡೆ ಹೋಗ್ಬಿಟ್ರು, ಆ ಶಾರ್ಟ್ ಕಟ್ಟಲ್ಲಿ ಹೋಗ್ಬಿಟ್ರು. ನಾವು ಮಾತ್ರ ಈ ಮೇನ್ ರೋಡಲ್ಲಿ ಹೋಗಿದ್ವಿ ಆ್ಯಕ್ಚುಲಿ. ಅದಕ್ಕೆ ಒಂದು ಸಲ ನಮಗೆ ಭಯ ಆಯ್ತು, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಸರಿ ಅಲ್ಲೇ ಹೋಗೋಣ ಅಂತ ಓಡಿದ್ವಿ. ಹಾಗೆ ಇನ್ನು ಒಂದು 2 ಕಿಲೋಮೀಟರ್ ಇದೆ, ಅಲ್ಲಿಂದ ಕಚ್ಚಾ ರಸ್ತೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಅಂದರೆ ಈ ಕಡೆಯಿಂದ ನಾವು ಮೇಲ್ಗಡೆಯಿಂದ ಬರೋವರೆಗೆ ರೋಡ್ ಅನ್ನೋದೇ ಇಲ್ಲ, ಕಾಲ್ದಾರಿ. ಅಲ್ಲಿ ಸ್ವಲ್ಪ ಕಚ್ಚಾ ರಸ್ತೆ ಇದೆ. ಅಲ್ಲಿ 3 ಜನ ಗನ್ ಹಿಡ್ಕೊಂಡು ಸಿವಿಲ್ ಡ್ರೆಸ್ಸಲ್ಲಿ ನಿಂತ್ಕೊಂಡಿದ್ದಾರೆ. ನಮಗೆ ಮತ್ತೆ ಒಂದು ಕ್ಷಣ ಭಯ ಆಯಿತು, ಇವರು ಯಾರು ಪೊಲೀಸಾ? ಯಾಕೆಂದರೆ ಅಲ್ಲಿ ಮಿಲಿಟರಿ ಯೂನಿಫಾರ್ಮಲ್ಲಂತೂ ಇಲ್ಲ, ಅವರು ಸಿವಿಲ್ ಡ್ರೆಸ್ಸಲ್ಲಿದ್ದಾರೆ. ಮುಖ ಕಾಣಿಸ್ತಿತ್ತು, ಕಾಶ್ಮೀರಿ ಫೇಸ್ ಅದು. ಸೊ ಅವರು ಲೋಕಲ್ಸಾ ಅಂದರೆ ಪೊಲೀಸಾ ಅಥವಾ ಟೆರರಿಸ್ಟಾ ಅಂತ ಮತ್ತೆ ಡೌಟು. ಸೊ ಸರಿ ಏನಾದರೂ ಆಗಲಿ, ಅಲ್ಲಂತೂ ಬಂದ್ವಿ, ಇಲ್ಲಿ ಏನಾಗುತ್ತೋ ನಮ್ಗೆ ಇಲ್ಲೇ ಸಾವು ಬರ್ಕೊಂಡಿದ್ರೆ ಇಲ್ಲಿ ಹೆಂಗೂ ಸಾಯೋದೆ ಅಂತ ಧೈರ್ಯ ಮಾಡಿ ಮುಂದೆ ಹೋದ್ವಿ. ಅವ್ರು ನೋಡ್ರಿ ಲಕ್ಕಿಲಿ ಪೊಲೀಸ್ ಆಗಿದ್ದರು. ಆ ಕೇಸೋ ಆ ಟಿಕೆವೋ ಆ ಥರ ಕೇಳಿ ಮುಂದೆ ಸೇಫ್ ಇದೆ, ತೊಂದರೆ ಇಲ್ಲ, ಆರಾಮ್ಸೆ ಹೋಗಿ ಅಂತ ಸರಿ ಅಂತ ಅಲ್ಲಿಂದ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಆದ್ರೂ ಭಯ, ಅಲ್ಲೂ ಮತ್ತು ಕಾಡೇನೆ. ಅವ್ರು ದಾಟಿ ಮುಂದೆ ಬಂದ್ರೂ ಕಾಡೇನೆ. ಎಷ್ಟೊತ್ತಿಗೆ ಎಲ್ಲಿಂದ ಯಾರು ಬರ್ತಾರೋ ಶೂಟ್ ಮಾಡ್ತಾರೋ ಅನ್ನೋ ಭಯದಲ್ಲಿ ಕೆಳಗೆ ಬಂದು ಆಮೇಲೆ ಕಾರ್ ಹತ್ಕೊಂಡು ಹೊರಟಿದ್ದೀವಿ. ಆಗ ಮಿಲ್ಟ್ರಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊತ್ತಿನವರೆಗೆ ಅಲ್ಲಿ ಮೇಲ್ಗಡೆನೂ ಯಾರೂ ಇಲ್ಲ. ಮೇಲ್ಗಡೆ ಹೋಗೋದಿದ್ರು ಕೆಳಗಡೆ ಬಂದ್ರೂ ಅವರು 1-3/4 ಗಂಟೆ ಅಂತೂ ಬೇಕೇ ಬೇಕು ಅವರು ಕ್ಲೈಮ್ ಮಾಡಿ ಮೇಲೆ ಹೋಗೋದಕ್ಕೆ. ಸೊ ಅವರಿಗೂ ಏನಫ್ ಟೈಮ್ ಸಿಕ್ಕಿತ್ತು. ಅವರು ಶೂಟ್ ಮಾಡಿ ಆಮೇಲೆ ಅಂದರೆ ಏನೇನು ಮಾಡಿದ್ರೂ ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ನಾವು ಶ್ರೀನಗರಕ್ಕೆ ಮತ್ತೆ ವೆಹಿಕಲಲ್ಲಿ ವಾಪಸ್ ಬಂದ್ವಿ. ಸೊ ಅಲ್ಲಿ ಬಂದು ಅವತ್ತು ರಾತ್ರಿ ಹೆದರಿಕೆಯಲ್ಲೇ ಸ್ಟೇ ಆದ್ವಿ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಹೋಟೆಲ್ ಹೊರಗಡೆ ಎಲ್ಲ ಕಂಪ್ಲೀಟ್ ಮಿಲಿಟ್ರಿ ಸೆಕ್ಯೂರಿಟಿ ಇತ್ತು. ಸ್ಟಿಲ್ ಆ ಭಯ ಅನ್ನೋದು ಹೋಗಿಲ್ಲ. ರಾತ್ರಿವರೆಗೂ ಬೆಳಗ್ವರೆಗೂ ಕೂತ್ಕೊಂಡೇ ಬೆಳಗ್ಗೆ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಡೇ ವೆನ್ಸ್ಡೇ 3:45ಗೆ ಫ್ಲೈಟ್ ಇತ್ತು. ಸೊ ಅಲ್ಲಿಂದ ದಿಲ್ಲಿ ಬಂದು ಬೆಂಗಳೂರಿಗೆ ಬಂದ್ವಿ. ಓಕೆ ಸರ್, ಥ್ಯಾಂಕ್ ಯು.